So hi guys, hello, welcome to another reaction video. Welcome to Krishna 2.2 reaction channel. करता हूँ प्लीज लाइक ಮಾಡ್ಕೊಂಡು ಶೇರ್ ಮಾಡಿ and ಸಬ್ಸ್ಕ್ರೈಬ್ ಮಾಡ್ರಿ. ಕೆಳಗಡೆ ರೆಡ್ ಬಟನ್ ಅದ ಜಲ್ದಿ ಹೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ ದಾಗ ಯಾರು ಫಾಲೋ ಮಾಡತಿಲ್ಲ ಇನ್ಸ್ಟಾಗ್ರಾಮ್ ದಾಗ ಫಾಲೋ ಮಾಡ್ಕೊರಿ. ಕೃಷ್ಣಾರ್ಥ ಆಫಿಷಿಯಲ್ ಅಂತದ and we are with on the new ಅಲ್ಲ. ರೀಸೆಂಟ್ಲಿ ನಾವು ಒಂದು ಹಾರರ್ ಶಾರ್ಟ್ ಮೂವಿ ಹಾರರ್ ಅನ್ಬೋದು ಬಿಕಾಸ್ ಆಫ್ ದ ಹಾರರ್ ಟೈಪ್ ಐತೆ. ಸೊ ಆ ಶಾರ್ಟ್ ಮೂವಿದ್ ನಾವು ಒಂದು ಟ್ರೇಲರ್ನ ರಿಯಾಕ್ಷನ್ ಮಾಡಿದ್ವಿ. ಸೊ ಅದ ಮೂವಿ ನಾವು ಇವತ್ತು ಫುಲ್ ಮೂವಿನ ರಿಯಾಕ್ಷನ್ ಮಾಡಕ್ ಬಂದಿವಿ. ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದ, ಇದು ಸೆಕೆಂಡ್ ಮೂವಿ ನಾವು ಒಂದು ಶಾರ್ಟ್ ಮೂವಿನ ರಿಯಾಕ್ಷನ್ ಮಾಡಾಕತ್ತಿದ್ದ. ಅದು ಅಂತಾರಲ್ಲ ಬೈ, ಆನ್ ಬೆಂಕಿ ರಿವ್ಯೂ ನೋಡ್ಕೊಂಡು ಮಾಡಾಕತ್ತೀವಿ, ಸುಮ್ಮನೆ ಫಾಲ್ತು ಮಾಡಾಕತ್ತಿಲ್ಲ. ಸೊ ಹಿಯರ್ ವಿ ಆರ್ ವಿತ್ ದ ಡೆವಿಲ್ಸ್ ಬುಕ್. ಡೆವಿಲ್ಸ್ ಬುಕ್ ಅಂದ್ರೆ ಆಲ್ರೆಡಿ ನೀವು ಟ್ರೇಲರ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬರೋದ್ರ ಹೇಳಿ ನಾವು. ದೇವದ ಬುಕ್ ಇಲ್ಲ, ಒಂದು ಮಾನ್ಸ್ಟರ್ ಐತಿ, ಒಂದು ನೆಗೆಟಿವ್, ಇಲ್ಲ ಒಂದು ಅಂತಾರಲ್ಲ ಏನೋ ಐತಿ ಯಾವ್ದು ಶೂಟಿಂಗ್ ಒಳಗಂತ ಅನ್ಕೋಬಹುದು ನಾವು. ಇವಾಗ ನಮಗಿಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್, ಪ್ರೊಡ್ಯೂಕ್ಷನ್ ಎಲ್ಲ ಬಂದ್ಬಿಟ್ಟ ಸುಪ್ರೀತ್ ಶೆಟ್ಟಿ ಅವ್ರು ಅದಾರ. ಆ್ಯಂಡ್ ಡಿ ಒ ಪಿ ಎಡಿಟಿಂಗ್ ಬಂದ್ಬಿಟ್ಟ ಆದಿತ್ಯ ಅವ್ರು ಅದಾರ. ಆ್ಯಂಡ್ ಡಿ ಒ ಪಿ ಬಂದು ಶರತ್ ಬೈ, ಸಾರಿ ಮ್ಯೂಸಿಕ್ ಬೈ ಬಂದು ಶರತ್ ಬೈ. ಡ್ರೋನ್ ಬಂದ್ಬಿಟ್ಟು ಆದರ್ಶ್ ಬೈ ಕಡೆಯಿಂದ ಕೋ ಡೈರೆಕ್ಟರ್ ಬಂದ್ಬಿಟ್ಟು ಆರ್ ಕೆ ಬೈ ಅವ್ರ. ಆ್ಯಂಡ್ ಧನುಷ್ ಬೈ ಅವ್ರ ಅದಾರ. ಪ್ರೊಡಕ್ಷನ್ ಬಂದ್ಬಿಟ್ಟು ತುಳುನಾಡ್ ಫಿಲ್ಮ್ಸ್ ಅವ್ರ ಕಡೆಯಿಂದ. ಸೊ ಕಾಸ್ಟಿಂಗ್ ಅದ, ಸೊ ಪ್ಲೀಸ್ ಚೆಕ್ಔಟ್ ಮಾಡ್ರಿ. ದೇ ಆರ್ ಆಲ್ ದ ಫ್ರೆಂಡ್ಸ್. ಸೊ ನಾನು ಟ್ರೇಲರ್ ರಿಯಾಕ್ಷನ್ ಮಾಡಿದ ಕೂಡಲೇ ವಿ ಹ್ಯಾವ್ ಜಸ್ಟ್ ಚಿಟ್ ಚಾಟ್, ಎಲ್ಲ ಫ್ರೆಂಡ್ಸ್ ಕೂಡ. ಆ್ಯಂಡ್ ದೇ ಆರ್ ನಾಟ್ ಆ್ಯಕ್ಟರ್ಸ್ ಬಟ್ ದೇ ಆರ್ ಆ್ಯಕ್ಟರ್ಸ್. ಓಕೆ, ಫಾರ್ ಲೈಕ್ ನನ್ ಆ ಟ್ರೇಲರ್ ನೋಡಿ ಅನ್ಸಿದ್ದು ದೇ ಹ್ಯಾವ್ ದ ಟ್ಯಾಲೆಂಟ್ ಆಫ್ ಆ್ಯಕ್ಟಿಂಗ್ ಬ್ರೋ. ಓಕೆ, ಸುಮ್ಮನೆ ಅನ್ಸಂಗಿಲ್ಲದ. ಸೊ ಲೆಟ್ಸ್ ಗೋ, ಜಡ್ಜ್ ಮಾಡಕ್ ನಾವು ಅದಿಲ್ಲ ಈಗ. ಸೊ ಹೆಡ್ಫೋನ್ ತಗೋರಿ, ಚಲೋ ಫೀಲ್, ಚಲೋ ಸೌಂಡ್ ಬರ್ಬೇಕಂದ್ರೆ ನಿನ್ ಕೊಟ್ಟೆ. ಸೊ ನಾನು ರೀಸೆಂಟ್ಲಿ ಲಾಸ್ಟ್ ರಿಯಾಕ್ಷನ್ ಮಾಡುವಾಗ ಅನ್ಕೊಂಡೆ ಲೈಕ್ ಅದು 25 ಸರ್. ಸೊ ನಾ ಅಂದೆ ಸುಮ್ಮ ಕುಂತ್ರ ತಪ್ಪಾಕೈತಿ. ಸೊ ವಾಟ್ ಇಸ್ ದ ಸ್ಮಾಲ್ ಪರ್ಸೆಂಟ್ ಆಫ್ ಆಲ್ಕೋಹಾಲ್ ಯೂಸ್ ತಂದಿಟ್ಟಿವಿ ನಾವು. ಸೊ ಅಟ್ಲೀಸ್ಟ್ ವಿ ಕ್ಯಾನ್ ಶಿಪ್ ಬೈ ಶಿಪ್ ಎಂಜಾಯ್ ಮಾಡ್ಬೋದಂತ. ಬಿಕಾಸ್ ಬೋರ್ ಮಾಡೋದು ಬೇಡ. ಲೈಕ್ ಇನ್ನೊಂದು ನಾ ಏನಾರ ಸ್ನ್ಯಾಕ್ಸ್ ಅದು ತಿನ್ಬೇಕು ಅನ್ಕೊಂಡಿದ್ದೆ. ಸೊ ಅಂತಾರಲ್ಲ ವೈಬ್ ಇರ್ಬೇಕು. ನಾವು ಏನಾರ ನೋಡಾಕತ್ತೀವಿ ಅಂದ್ರೆ ಅದನ್ನ ಹಂಗೆ ನೋಡಬಾರ್ದು, ಇಲ್ಲ ಬೋರ್ ಆಗಿಬಿಡ್ತೈತಿ. ಇಲ್ಲ ಅದೆಷ್ಟು ಇಂಟ್ರೆಸ್ಟಿಂಗ್ ಇದ್ರು ಶೇ ಅನ್ಸ್ಬಿಡ್ತದೆ. ಸೊ ನಾನು ಅನ್ಕೊಂಡೆ ಏನೋ ತಿನ್ನಕ್ಕೆ ತಿರ್ಕೊಟ್ಟು ಆಮೇಲೆ ಅನ್ಸ ನೀವೆಲ್ಲ ನೋಡಿ ಕಣ್ಣು ಬಿಟ್ಬಿಟ್ರೆ ತಪ್ಪಾಕೈತೆ. ಆ್ಯಂಡ್ ನಾನು ಹೊಟ್ಟೆ ನುಸ್ತೈತೆ. ಸೊ ಅದ್ರ ಸಂಬಂಧ ಲೈಕ್ ನೀವು ಜ್ಯೂಸಿಗೆ ಎಲ್ಲಿಂದ ಕಣ್ಣು ಬಿಡ್ತೀರಿ, ರೈಟ್? ಸೊ ದ್ಯಾಟ್ಸ್ ವೈ ಐ ಟುಕ್ ಮೈ ಜ್ಯೂಸ್ ಹಿಯರ್. ಸೊ ಲೆಟ್ಸ್ ಗೋ. ನೀವು ಏನಾರ ಜ್ಯೂಸ್ ಇಲ್ಲ ಒಂದೇನಾರ ಸ್ನ್ಯಾಕ್ಸ್ ಇಟ್ಕೋರಿ ನಿಮ್ಮ ಜೊತೆ. ಸೊ ನನ್ನ ಜೊತೆ ನೀವು ನೋಡ್ರಿ, ಎಂಜಾಯ್ ಮಾಡ್ರಿ. ಲೆಟ್ಸ್ ಗೋ ದ ಡೆವಿಲ್ಸ್ ಬುಕ್. ಐ ಥಿಂಕ್ ಇಟ್ಸ್ ಅ ಹಾರರ್. 11 ಎಂಟಕ್ಕೆ ಐತಿ. ಸೊ ನಾವು ಈಗ ರಿಯಾಕ್ಷನ್ ಮಾಡಾಕತ್ತೀವಿ. ಸೊ 11 ಎಂಟಕ್ಕೆ ಕಿಟಕಿಯಾಗಿಂದ ಏನಾರು ಬಂದ್ರೆ ನೀವು ಹೆದರ್ರಿ, ನಾ ಹೆದರಂಗಿಲ್ಲ. ಬಿಕಾಸ್ ನಾನು ಇಗ್ನೋರ್ ಮಾಡ್ತೇನೆ ಅಂತ. ಓಕೆ, ಲೆಟ್ಸ್ ಗೋ. ಚಿಯರ್ಸ್. ಚುಪ್ಪಿ, ನಮ್ಮ ಶೂಟಿಂಗ್ ಯಾವ ಲೊಕೇಶನ್ ಅಲ್ಲಿ? ಕುದುರೆಮುಖ KIOCL. ಹಲೋ ಚಿನ್ನ, ಆಮೇಲೆ ಮಾಡ್ತೇನೆ ಕಾಲ್. ಇಲ್ಲಿ ದುಷ್ಟಗ್ರಹಗಳಿವೆ. ಅಲ್ಲ ಮಾರೆ, ಈ ಕಾಡಿನ ಮಧ್ಯೆಯಲ್ಲಿ ಯಾರಿಗೂ ಕೂಡ ನೆಟ್ವರ್ಕ್ ಇಲ್ಲ. ಈ ಮಂಗನಿಗೆ ಯಾವ ಗುಡ್ಡೆಯಲ್ಲಾದ್ರೂ ನೆಟ್ವರ್ಕ್ ಸಿಗ್ತದಲ್ಲ ಮಾರೆ ಪುಂಡಿ ಬೇಯಿಸ್ಲಿಕ್ಕೆ. ಇದು ಜಿಯೋ ಸಿಮ್ ಮಾರೆ, ಎಲ್ಲಿ ಬೇಕಾದ್ರೆ ನೆಟ್ವರ್ಕ್ ಸಿಗುತ್ತೆ. ಓ ಪುಂಡಿ, ನಿಮ್ದು ಲವ್ ಸ್ಟೋರಿ ಎಲ್ಲ ಆದರೆ ಸುಮ್ಮನೆ ಕುತ್ಕೊಳ್ತೀರಾ? ಚುಪ್ಪಿ, ನೀನು ಆ ಜಾಗದ ಬಗ್ಗೆ ಸ್ವಲ್ಪ ಹೇಳಂತೆ. ಕುದುರೆಮುಖ. ಸೊ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಮೇನ್ ಥಿಂಗ್ ದೇ ಆರ್ ಎಕ್ಸ್ಪ್ಲೋರಿಂಗ್ ದ ನೇಚರ್ ನಾವು. ಸೊ ಅವ್ರದ್ದೇ ಆದಂಥ ಒಂದು ಕನ್ವರ್ಸೇಷನ್ ನಡೆಯಕತ್ತೈತೆ. ಅದ್ರ ಜೊತೆ ಒಂದು ನೇಚರ್ ವೈಬ್ ನಮಗೆ ಫೀಲ್ ಮಾಡ್ತಾಗದಾರ, ವಿಚ್ ಇಸ್ ವೆರಿ ಕ್ರಿಯೇಟಿವಿಟಿ ಇಲ್ಲ ಬ್ರೋ. ಜಿಯೋ ಸಿಮ್ ಮಾರೆ, ಎಲ್ಲಿ ಬೇಕಾದ್ರೆ ನೆಟ್ವರ್ಕ್ ಸಿಗುತ್ತೆ. ಓ ಪುಂಡಿ, ನಿಮ್ದು ಲವ್ ಸ್ಟೋರಿ ಎಲ್ಲ ಆದರೆ ಸುಮ್ಮನೆ ಕುತ್ಕೊಳ್ತೀರಾ? ಚುಪ್ಪಿ, ನೀನು ಆ ಜಾಗದ ಬಗ್ಗೆ ಸ್ವಲ್ಪ ಹೇಳಂತೆ. ಕುದುರೆಮುಖ ಕಬ್ಬಿಣದ ಅದಿರಿನ ಸಾಮ್ರಾಜ್ಯ. ಓಕೆ, 1969ನಲ್ಲಿ ಕಂಪನಿ ಸ್ಟಾರ್ಟ್ ಆಗಿ ನಮ್ಮ ಸರ್ಕಾರ ಹಾಗೂ ಇರಾನ್ ಜೊತೆ ಸೇರಿ ಸುಮಾರು 30 ವರ್ಷಗಳಷ್ಟು ಐರನ್ ಮೈನಿಂಗ್ ಮಾಡ್ತಾರೆ. ಇದು KGF ಮೂವಿಯಲ್ಲಿ ಉಂಟಲ್ಲ ಹಾಗೆ 2006ಅಲ್ಲಿ ಕಂಪನಿ ಮುಚ್ಚಿಸ್ತದೆ. ಕಂಪನಿ ಉಚಿತ ಯಾಕೆ? ಅದು NGO ಮತ್ತು ಲೋಕಲ್ ಜನರೆಲ್ಲ ಸೇರಿ ಸ್ಟ್ರೈಕ್ ಎಲ್ಲ ಮಾಡಿದ್ರು ಅದಕ್ಕೆ. ಓ ಹಾಗೆ. ಅಲ್ಲಿ ಚಿರತೆಲ್ಲ ಉಂಟಂತೆ ಮಾರೆ, ನೀವು ಆಚೆ ತಿರ್ಗಬೇಡಿ ಇನ್ನು. ಚಿರತೆದ್ದು ಸಹ ಸೊ ಇಲ್ಲಿ ಕುದುರೆಮುಖ ಬಂದದೆ ತಿರುಗ್ಲಿಕ್ಕೆ ಅಂತೆ, ಮತ್ತೆ ತಿರ್ಗದೆ. ನೀನು ಟೆನ್ಷನ್ ಮಾಡಬೇಡ ಮಾರೆ. ಮತ್ತೆಲ್ಲ ಟೆನ್ಷನ್ ಇಲ್ಲ, ಅಲ್ಲಿ ಗಾಡಿ ಇದ್ದಾರಂತೆ, ಹುಡುಕ್ಬೇಕಷ್ಟೇ. ಎಂತ ಹುಡುಕುದ ಮಾರೆ, ಹುಡುಕಿ ಚಿರತೆ ಸಿಗ್ಲಿಲ್ಲ ಆದರೆ ಸಾಕು. ಅವ್ನು ಬರತ್ತು ಸ್ವಲ್ಪ ಜಾಗ್ರತೆ ಮಾರೆ. ಚಿರತೆ 1 ವಾರ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು, ಅಷ್ಟು ಮಾಂಸ ಉಂಟು ಅದರಲ್ಲಿ. ಚಿರತೆನ ತಿಂತೈತಿ, ಮಾಂಸನ ಫ್ರಿಜ್ದಾಗ ಏನು ಇಡಂಗಿಲ್ಲ, ಅದು ಹೊಟ್ಟೆಗೆ ಇಡತೈತೆ ಅದು.
ಸೊ ಜಸ್ಟ್ ನಾ ಒಂದು ಮಾತು ಹೇಳ್ಬೇಕು, ನಾವೊಂದು ಜಸ್ಟ್ ಒಂದು ಆಡಿಯನ್ಸ್ ಆಗಿ ನೋಡಂಗಿಲ್ಲ ಇದನ್ನ. ಸೊ ಹ್ಯಾಸ್ ದ ರಿಯಾಕ್ಷನ್ ಮಾಡಾಕತ್ತೀನಿ ಅನ್ನೋದಕ್ಕೆ ಇಫ್ ನನಗೇನೋ ಒಂದು ನೆಗೆಟಿವ್ ಏನೋ ಪಾಯಿಂಟ್ಸ್ ಅನ್ಸಿದ್ರೆ ನಾ ಅದನ್ನ ಮಾತಾಡ್ತೀನಿ. ಸೊ ಅದನ್ನು ಓಕೆ, ನಮ್ಮ ಸುಪ್ರೀತ್ ಬೈ ಅಂತೂ ಪಾಸಿಟಿವ್ ಆಗಿ ತಗೋತಾರೆ. ಬಿಕಾಸ್ ದೇ ಆರ್ ಅಂತಾರಲ್ಲ ಬ್ರೋ, ಪಾಸಿಟಿವ್ ವೈಬ್ ತೊಗೊಳೋರು ಏನೇ ಒಂದು ಫೀಡ್ಬ್ಯಾಕ್ ಬಂದರೂ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನೆಕ್ಸ್ಟ್ ಟೈಮ್ ಬೈ ಇದನ್ನು ಮಾಡಿ ತೋರಿಸ್ತೀನಿ ಅನ್ನೋದು ಇರ್ತದಲ್ಲ, ಅದು ಅವ್ರ ಕಡೆ ಇರ್ತದೆ. ಐ ನೋ ದ್ಯಾಟ್. ಸೊ ಬಟ್ ಯಾರ ಅವ್ರ ಜೊತೆಗಿದ್ದವ್ರು ಇವನು ಹಡ ಇವೇನು ಹಿಂಗೆ ಮಾತಾಡಕತ್ತಾನ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ಲೆಟ್ಸ್ ಟೇಕ್ ಇಟ್ ಎ ಪಾಸಿಟಿವ್ ವೈಬ್. ಸೊ ಅದ್ರ ತಮ್ದು ಏನೋ ತಪ್ಪು ಅನ್ಸಿದ್ರೆ ನಾ ಹೇಳ್ತೀನಿ, ಅದು ನಾನು ಹೇಳಿದ ತಪ್ಪಿದ್ರೆ ಕಮೆಂಟ್ದಾಗ ನೀವು ಹೇಳ್ರಿ. ಸೊ ನಾ ಅವ್ರಿಗೆ ನೀವು ನನಗೆ ಗಾಂಡ್ಗಾಬರ್ ಫೀಲ್. ಓಕೆ, ಲೆಟ್ಸ್ ಗೋ. ಅಂದ್ರೆ ನಾನು ಜಡ್ಜ್ಮೆಂಟ್ ಮಾಡಕ್ ಕುಂತೀನಿ ಅನ್ಬೋದು. ಓಕೆ, ಮುಖದ ಬಂದು ಬಿದ್ದ ಬಂಗ್ಲೆ ರೈಟ್. ಸೌಂಡ್ ಬಾಯ್ ಎಂತ ಮಾರೆ ಮೂವಿ ಅಂತ ಹೇಳಿ ಇಲ್ಲಿ ಭೂತ್ ಬಂಗಲೆ ಕರ್ಕೊಂಡ್ ಬಂದೆ ಅಂತ ದೇವರ ಪದ ಸೇರಿಸ್ತೀಯಾ? ನೀನೆಂತ ಮಾರ ಎಂತಕ್ಕೆ ಇಷ್ಟ ಸಾಯ್ತಿ? ಒಂದ್ ಇಷ್ಟ ಆತ, ಲೈಕ್ ಅಂತಾರಲ್ಲ, ಎಕ್ಸಾಂಪಲ್ ಒಬ್ಬ ಶಾರ್ಟ್ ಮೂವಿ ಮಾಡತ್ತಾರ, ಅದು ರಿಯಾಲಿಟಿ ದ ರಿಯಲ್ ಊರ್ ಅವನ್ನೆಲ್ಲ ತೋರ್ಸಕ್ ಹೋಗುದಿಲ್ಲ. ಬಟ್ ದೇ ಟುಕ್ ದ ರಿಯಲ್ ನೇಮ್ ಆಫ್ ಸಿಟಿ ಲೈಕ್ ವಿಲೇಜ್ ಆರ್ XYZ ಥಿಂಗ್ಸ್, ರಿಯಲ್ ಒಂದು ಕನ್ವರ್ಸೇಷನ್ಸ್, ರಿಯಲ್ ಥಿಂಗ್ಸ್ ನಡಾಕತ್ತಾವ. ವಾವ್, ಬೆಂಕಿ. ಲೆಟ್ಸ್ ಗೋ. ಒಮ್ಮೆ ಬರ್ಬೇಡ್ರಿ ಪ್ಲೀಸ್, ಈಗ ಹೇಳ್ತೇನೆ. ಎಂತ ಮಾರೆ ಮೂವಿ ಅಂತ ಹೇಳಿ ಇಲ್ಲಿ ಭೂತ್ ಬಂಗಲೆ ಕರ್ಕೊಂಡ್ ಬಂದೆ ಅಂತ ದೇವರ ಪದ ಸೇರಿಸ್ತೀಯಾ? ನೀನೆಂತ ಮಾರ ಎಂತಕ್ಕೆ ಇಷ್ಟ ಸಾಯ್ತಿ ಮಾರ? ಎಂತ ಮಾರೆ ದೇವರ ಪದ ಸೇರಿದ್ಮೇಲೆ ವಾಪಸ್ ಬರ್ಲಿಕ್ಕೆ ಆಗ್ತದೆ? ಮತ್ತೆ ಮಾತನಾಡಿ ಮಾರ್ರೆ, ಬನ್ನಿ. ಎಲ್ಲಿ ಹೋಗುದಾ? ನಡಿ ಮಾರ್ರೆ. ನಾ ಬರುದಿಲ್ಲ, ನಾನು ಹೋಗ್ತೇನೆ. ಎಲ್ಲ ಎದರಿ ಸಾಯ್ತಾರೆ ಮರೆ ಮಕ್ಕಳಾಗಿ. ಏಯ್, ಇದಕ್ಕೆ ಪರ್ಮಿಷನ್ ಇದೆ? ಪರ್ಮಿಷನ್ ಆಲ್ರೆಡಿ ಆಗಿದೆ, ಬಾ. ಜೂಜಾಡ್ಲಿಕ್ಕೆ ಪರ್ಮಿಷನ್ ಬ್ಯಾವರ್ಸಿ. ಹಿರಾಣಿ ಕಾಲ್ ಮಾಡಿದ್ಯಾ? ಬರ್ತಾನಂತ ಹೇಳಿದಲೆ ಮಾರೆ, ಈಗ ನೋಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅವಳೇ ಈ ಲೊಕೇಶನ್ ಸೆಲೆಕ್ಟ್ ಮಾಡಿದ್ರು. ಅವಳೇ ಈಗ ಮಾಡಿದ್ರೆ ಹೇಗೆ? ಮಾಡು ಕಾಲ್ ತೆಗಿಯೋ ತನಕ ಮಾಡು. ಫೀಮೇಲ್ ಅಂದ್ರ ದೇ ಆರ್ ಮೂವಿದಾಗ ಮೂವಿ ತೆಗಿಯಾಕತ್ತಾರ ಅವ್ರು. ಬಾಗಿಲು ಓಪನ್ ಆಗಿದೆ, ಗಾರ್ಡ್ ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಒಬ್ಬೊಬ್ರು ಒಂದೊಂದು ಕಡೆಗೆ ಹೋಗೋಣ. ಚರಣ್ ನೀನು ಅಲ್ಲಿ ಹೋಗಿ, ನಾನು ಇಲ್ಲಿ ಹೋಗ್ತೀನಿ. ಚಿರತೊಂಡ ಜಾಗ್ರತೆ. ಹಿರಾಣಿಗೊಂದು ಕಾಲ್ ಮಾಡ್ತೀರು ಮಾರೆ, ಲೇಟ್ ಆಯ್ತು. ಹಸಿವು ಆಗ್ತುಂಟು ಮಾರೆ. ಹಾ, ಚಿರತೆ ಕೂಡ ಹಸಿರು ಅಲ್ಲಿ ಇರ್ಬೋದು. ನೀನ್ ಸಿಗ್ಬೇಡ ಆಯ್ತಾ? ದೊಡ್ಡ ಜನರಿಗೆ ಬಿಲ್ಡಪ್ ಕೊಟ್ಕೊಂಡು ಬಂದೆ ಮಾರೆ, ಇಲ್ಲಿ ನೋಡಿದ್ರೆ ನಂಗೆ ಹೆದರಿಕೆ ಆಗ್ತಾ ಉಂಟು. ಸೌಂಡ್ ಕಮ್ಮಿ ಇಟ್ಕೋತೆ, ಇಲ್ಲ ನನ್ ಕೊಂದ ಬಿಡ್ತಾರೆ ಅವ್ರು. ಬೇಗ ಓಡಿ. ದೇವಂಟು ಮಾರೆ, ಒಂದ್ ನಿಮಿಷ ತಾಳ್ಮೆ. ದೇವಂಟು ಮಾರೆ. ಯಾವ ದೆವ್ವ ಅಂತ ನೋಡುವ, ಬನ್ನಿ. ಅಂತ ಹೇಳಿ ನೀವು ಕೇಳಿದ್ರ? ಇಲ್ಲಲ್ಲ, ದೆವ್ವ ಎಂತ ಇಲ್ಲ ಮಾರೆ, ಬನ್ನಿ. ಯಾಕೆ ಮಾರೆ? ನಿಂಗೆಂತ ಹುಚ್ಚ ಮಾರೆ? ಅಲ್ಲಿ ಬೇಡ ಮಾರೆ, ಹೋಗು, ಸುಮ್ನೆ ಇರಿ ಬೇಡ ಮಾರೆ, ಮಾರೆ, ಎಂತ ಹುಚ್ಚರಾಗಿ ಎಷ್ಟು ಮಾಡೋದು? ಹೇಳಿದ್ರು ಮಾರೆ, ಬೇಡ ಬನ್ನಿ ಮಾರೆ, ಬಾ ಮಾರೆ. ಮಾರೆ. ನಿಮ್ಗೆ ಭಯ ಆದ್ರೆ ಇಲ್ಲೇ ನಿಲ್ಲಿ ಮಾರೆ. ಬೇಡ ಮಾರೆ, ಪ್ಲೀಸ್. ಒಂದ್ ನಿಮಿಷ ಎಲ್ಲಿದದು? ನನ್ನ ಹಿಂದುಗಡೆ ಹೋಯ್ತು ಮಾರೆ. ಈಗ ಎಲ್ಲಿ? ಈಗ ಅರ್ಥ ಅಲ್ಲಿ ಆಗುದಿಲ್ವಾ? ಅಲ್ಲಿಯಾ? ಹೇಳಿದ್ರೆ ಅರ್ಥ ಆಗುದಿಲ್ವಾ? ಸರ್, ನಾವು ಶೂಟಿಂಗ್ನವರು ಸರ್. ನೀವು ಬಂದ ಉದ್ದೇಶ ನಂಗೆ ಗೊತ್ತುಂಟು, ಆದರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಸರ್, ನಾವು ಪರ್ಮಿಷನ್ ತಗೊಂಡೇ ಬಂದಿದ್ದೀವಿ. ಇಲ್ಲಿ ಆದ ಘಟನೆ ನಿಮಗೆ ಗೊತ್ತಿದ್ರೆ ಇಲ್ಲಿ ತನಕ ಖಂಡಿತ ಬರ್ತಾ ಇರಲಿಲ್ಲ. ಆ ಘಟನೆ ಬಗ್ಗೆ ಯೋಚಿಸಿದ್ರೆ ಈವಾಗಲೂ ಮೈಯೆಲ್ಲ ಜುಮ್ ಅನಿಸುತ್ತೆ. ಆವತ್ತು ಬಂದವರಿಗೂ ಸಹ ಈ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಫೈನಲಿ ನಮ್ಮ ಟ್ರಿಪ್ದು ಪ್ಲ್ಯಾನ್ ಒಂದು ಸಕ್ಸಸ್ ಆಯ್ತಲ್ಲ ಮಾರೆ. ಇಷ್ಟು ವರ್ಷ ಬರೀ ಪ್ಲಾನ್ ಮಾಡಿದ್ದೇ ಆಯ್ತು. ನಾವು ಕರ್ಮದ ಪ್ಲಾನ್ ಮಾಡಿ ಬಂದಿದ್ದು ಇನ್ನೊಬ್ರು ಇದಕ್ಕೆ story ತೋಡಲ್ಲಿ ಸಿಕ್ತು. ಮೀನು ಹಿಡಿಬೋದಿತ್ತು. 4 ಜನರಲ್ಲಿ ಒಬ್ಬ ಸತ್ತು ಎಷ್ಟೋ ಹೊತ್ತಾಯ್ತು ಮಾರೆ.
ಅವನೆಂತ ಮಲಗ್ಲಿಕ್ಕೆ ಬಂದದ? ನಿಂದೆಂತ ಮಾರೆ ಕಿರಿಕಿರಿ, ಒಂದು ಮಲಗಲಿಕ್ಕೆ ಬಿಡ್ದಿಲ್ಲ ಸಾವು. ಕಮಾನ್ ಗಾಯ್ಸ್, ಜಾಲಿ ಮಾಡ್ಲಿಕ್ಕೆ ಬಂದದ್ದು, ಜಗಳ ಮಾಡ್ಲಿಕ್ಕೆ ಅಲ್ಲ. ಸೂಪರ್ ಪ್ಲೇಸ್ ಅಲ್ಲ, ಒಂದು ನೆಟ್ವರ್ಕ್ ತೋರಿಸಿರ್ಬೈ ನೀವು. ಲೈಫಲ್ಲಿ ಹೀಗೇನೆ ಇರ್ಬೇಕು ಮಾರೆ. ಈ Appreciate ಮೊಬೈಲ್ ಎಲ್ಲ bro. ಬರಬಾರ್ದಿತ್ತಂತ, ಜಾಲಿಯಲ್ಲಿ ಇರ್ಬೋದು. ಫ್ಲವರ್ ಇದೆಲ್ಲ ಕಾಲ್ ಕೂಡ ಬರೋದಿಲ್ಲ. ಈ ಪ್ಲೇಸ್ ವೆದರ್ ಎಲ್ಲ ನೋಡುವಾಗ ಇಲ್ಲಿ ಇರುವಂತ ಆಗ್ತದೆ ಮಾರೆ, ಅಲ್ವಾ? ದ ರಿಯಾಲಿಟಿ ಕರೆನಾ? ಶೇ ಎಂತ ಸಾವು ಕಿರಿಕಿರಿ ಮಾರೆ. ನಿಮ್ಮ ಹತ್ರ ಮಾತಾಡಿಲಿ ರೂಟ್ ಮಿಸ್ ಆಯಿತು. ನಾನು ರೈಟಿಗೆ ಹೋಗ್ಬೇಕಿತ್ತು ಮಾರೆ, ಲೆಫ್ಟಿಗೆ ಬಂದುಬಿಟ್ವಿ ನಾವು. ಬ್ರೋ ಬ್ರೋ ಸ್ವಲ್ಪ ಗಾಡಿ ನಿಲ್ಲಿಸಂತೆ. ಎಂತಾಯ್ತಾ? ಅವರು ಅದ ಬಂಗ್ಲೆಗೆ ಬಂದ್ರ ಸೂಪರ್ ಉಂಟು. ಎಂತ ಸಾವು ಮಾರೆ, ದೊಡ್ಡ ನಂಗೆ ಹೆದರಿ ಬೆವರು ಬರಾಕತ್ತಿಲ್ಲ, ಹೀಟಾಗಿ ಬೆವರು ಬರಾತಿತ್ತು. ಈಗ ಹೆದರಾಕತ್ತ ನನ್ನ ಬ್ಯಾಡ್ರಿ. ಭೂತ್ ಬಂಗ್ಲೆ ಇದ್ದಾಗಿದೆ. ಇವತ್ತು ಅವಸ್ಥೆ ಏ ಇಲ್ಲಿಗೆ ಯಾಕೆ ಬಂದದ್ ಮಾರೆ? ಎಂತ ಪ್ಲೇಸ್ ಮಾರೆ, ಓಲ್ಡ್ ಬಿಲ್ಡಿಂಗ್ ಅಂತಲ್ಲ. ಏ ಬೇಡ ಮಾರೆ, ಒಳ್ಳೆ ನಾವು ಅಲ್ಲಿ ಭೂತ್ ಬಂಗ್ಲೆ ಇದ್ದಾಗಿದೆ. ಬಿಡ ಸಾವು. ಏ ಬೇಡ ಮಾರೆ. ನೀನು ಗಾಡಿಯಲ್ಲಿ ಕೂತ್ಕೋ, ಆಮೇಲೆ ಬಾ. ಹಾಂ ಗಾಡಿಯಲ್ಲಿ ಕುತ್ಕೊಂಡು ಕೊಡೋದು, ನಾನು ಒಬ್ಬನೇ ಕುತ್ಕೊಳ್ಬೇಕಲ್ಲ. ಹಾಂ ನಾನು ಬರ್ತೇನೆ. ಪ್ಲೀಸ್ 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 ಪ್ಲೀಸ್. BGM ಏನ್ ಕೊಟ್ರು ಅವನು ನಾಡ. ಬೇಡ ಮಾರೆ. ಪ್ರಸರ ಸಿಗರೇಟ್ ಉಂಟಾ? ಇಲ್ಲಿಗೆಲ್ಲ ಟ್ರಿಪ್ ಬರ್ತಾರೆ ಮಾರೆ. ನಿಂಗೆ ಕಾರಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದಲ್ಲ. ನೀನ್ ಯಾಕೆ ಮಾರೆ ಅದರ ಸಾಯ್ತಿ? ಇವೊಂದೊಂದು ಕಾರ್ಮ ಮಾರೆ. ಕ್ವಾಲಿಟಿ ಬ್ರೋ ಕರೆನಾ? ಸ್ವಾಮಿ ಬೈ ಮೂವಿ ನೋಡಿದ ಫೀಲ್ ಆಗತ್ತೆ ಬರ್ತಾ ಬರ್ತಾ. ನಮ್ಮ ಎದುರುಗಡೆ ಒಂದು ಟ್ಯಾಂಕ್ ಚಂಡಿ ಆಯ್ತಾ ಅಂತ. ಏ ಹೆಚ್ಚು ಹೊತ್ತು ಮಾಡಬೇಡಿ ಮಾರೆ, ಬೇಗ ಹೋಗುವ. ಬಿಗ್ ಸ್ಕ್ರೀನ್ ಮೂವಿ. ಓಕೆ ಅದೆಂತದ? ಚೈನಿ ಎಂತಕ್ಕೆ ಅದು? ಧೈರ್ಯಕ್ಕೆ ಒಳ್ಳೆ ಧೈರ್ಯ ಬರ್ತದೆ. ಯಾಕೆ ಬೇಕಾ? ನಿಂದೆ ಕರ್ಮ. ಎಷ್ಟು ಚೈನ್ ಬಿಸಾಕ್ತಿಯ? ಬ್ಯಾಡ್ಸ್ ಇದ್ದದೇ ಒಂದು ಮರಲ ನಿನಗೆ ಬ್ಯಾವರ್ಸ್ ನಿಲ್ಲ. ಬನ್ನಿರ ಲೇಟ್ ಆಯ್ತಾ? ಹೋಗುವ. ಏ ನಿಮ್ದು ಜಾತ್ರೆ ಸಿಗ್ತದೆ, ನಿಲ್ಲಿದ ಚಾವಿ ಅನ್ನದ? ಏ ಬನ್ನಿ ಮಾರೆ, ಎಷ್ಟು ಹೊತ್ತಾಯ್ತು ಮಾರೆ. ನೀವೆಂತ ಮಾಡ್ತಿದ್ರಿ ಅಲ್ಲಿ? ಎಷ್ಟು ದೂರ ಹೋಗ್ಲಿಕ್ಕೆ ಉಂಟು ಗೊತ್ತುಂಟಾ? ಯಾವ್ದೊಂದು ರೂಮಿನ ಚಾವಿ ಐತೆ ಅದು. ಡೆವಿಲ್ ಬುಕ್ ಅದ. ಅವಸರ ಅಂತ. ಹೋಗು ಮಾರೆ. ಇವೊಬ್ಬ ಅಲ್ಲ, ಪೂರಾ ಮೂವಿನ ಅದ್ರ ಮೇಲೆ ನಡಕತ್ತೈತಿ ಇಲ್ಲಿ. ತಗೊಂಡ್ ಹೋದ್ರ ಅದು. ಈ ಎಣ್ಣೆ ಹೊಡೆದ್ರಲ್ಲಿ ಇರೋ ಮಜಾ ಯಾವುದ್ರಲ್ಲಿ ಇಲ್ಲ ಮಾರೆ. ಶಶ್ ಬ್ರೋ, ಇದಕ್ಕೆ ಸ್ವಲ್ಪ ಕೋಕ್ ಹಾಕಿ. ಅಷ್ಟೆಲ್ಲ ಪುರ್ಸೋತಿಲ್ಲ ಮಾರೆ. ಏ ಅದು ಡ್ರೈ. ಡ್ರೈ ನಿಂದು ಪೂಕಿ ಬ್ಯಾವರ್ಸಿ. ಕುಡ್ದು ಸಾಯ್, ನನ್ಗೇನು. ಆರ್ಕೆ ಪೂರ ಭಾಷೆ. ಆರ್ಕೆ ಎಂತದ? ಸ್ನಾನ ಆಯ್ತಾ? ಆಯ್ತು ಮಾರೆ, ಸ್ನಾನ ಆಯ್ತಾ ಮಾರೆ ನಿಂದು? ಆಯ್ತು ಮಾರೆ, ಇರು ಬರ್ತೇನೆ. ನಿನಗಿಂತ ಹುಡುಗಿರು ಬೇಗ ಸ್ನಾನ ಮಾಡ್ತಾರೆ ಮಾರೆ. ಇವೊಂದು ವಹಿವಟ್ಟೆ ಆಗ್ಲಿಲ್ಲ ಮಾರೆ. ಸಾವು ಬಾ ಮಾರೆ. ಎಷ್ಟೊತ್ತ? ನೀನೊಂದು ಎಂತ ಬ್ಯಾವರ್ಸಿ ಮಾರೆ. ನಿಂಗೆ ಆಗದಿಂದ ಮೊಬೈಲ್ ಹತ್ತುವಾಗ ಲೇಟ್ ಆಗ್ಲಿಲ್ಲ ಸಾವು. ಬಾ ಮಾರೆ. ಸಾವು ನೀನೆಷ್ಟೊತ್ತಿಗೆ ಬರ್ತೀಯ ಅಂತ ನೋಡ್ತೇನೆ. ಚಡ್ಡಿ ಹೋಗ್ಲಿಕ್ಕೆ ಸಂಕಟ ನಿಂಗೆ. ಬೇಗ ಬಾ ಮಾರೆ ಸಾವು. ಅಲ್ಲಿ ಅವ್ರು ಹಾಕ್ಲಿಕ್ಕೆ ಶುರು ಮಾಡಿ ಆಯ್ತು ಕರ್ಮ. ಅಣ್ಣನ ಬುಕ್ ತಂದ ನಾನು ಅದನ್ನ. ಬೇಗ ಬಾ. ಆರ್ಕೆ ಬಾ ಮಾರೆ. ಇನ್ನೊಂದು ಸ್ಥಾನ ಆಯ್ತಾ ಮಾರ? ಆಗ ಪ್ರಸನ್ನ ನಂಗೊಂದು ಪೆಗ್ ಮಾರಿ ಬೇರೆ 90 ಆಗೊಂದು. ಬಾ ಮಾರೆ.
ನೀನು ಹೋಗಿ ಒಂದು ನೈಟಿ ಆದ್ರೂ ಹಾಕೊಂಡು ಬಾ ಮಾರೆ. ಜಿಮ್ಮಿಗೆ ಹೋಗ್ತಾನೆ ಅಂತ ದೊಡ್ಡ ಸ್ಟೈಲ್ ಮಾಡ್ಕೊಂಡು ಬರ್ತಾನೆ. ನೀನೊಂದು ವಾ ಬ್ಯಾಸ್ಟ್ ಜಾನ ಮಾರೆ. ಅದಕ್ಕಿಂತ ಬ್ಯಾವರ್ಸ್ ಅಂತ ಹೇಳಿ ಬಿಡು, ನನಗೆ ಎಂತ ಬೇಜಾರಿಲ್ಲ. ಹೇಳಿದೆ ನಿಂಗೆ ಅರ್ಥ ನಂಗೆ ಆಗಿಲ್ಲ ಅರ್ಥ ಆಯ್ತು, ಅದಕ್ಕೆ ನಾನು ಹೇಳಿದ್ದು. ಕ್ಯೂರಿಯಾಸಿಟಿ ಹುಟ್ಟಾಗ BGM ಕೊಡಾಕತ್ತಾರಲ್ಲ ಬ್ರೋ, ಗಾಣಗಾಬರೈತದ ತಾಯಿನ. ನೀನ್ ಯಾವತ್ತು ನನ್ನನ್ನು ಬಿಟ್ಟೋಗೋದಿಲ್ಲ ಅಲ್ಲ? ಗೊತ್ತಿಲ್ಲ, ನಿಂಗಿಂತ ಚಂದ ದೊಡ್ಡಗೆ ಸಿಕ್ಕಿದ್ರೆ ಹೇಳಿಕ್ಕಾಗಲ್ಲ. ಏಯ್ ಸ್ಮೈಲ್ ಸ್ಮೈಲ್. ಎಂತ ಸಾವು ಮಾರ. ಅಯ್ಯ ಇದೆಂತ ಕರ್ಮದ ಪಿಚ್ಚಿ ಮಾರೆ. ಹಾಕಿರ ಬ್ಯಾವರ್ಸಿಗೆ. ಇವನೆಂತ ಹುಚ್ಚಾರಾಗೆ ಮಾಡುದ? ಎಂತಾಯ್ತಾ? ಈ ಬುಕ್ ಎಂತಾನೆ ಬೇರೆನುಂಟ? ಎಂತಾಯ್ತಾ? ಒಳಗೆ ಬನ್ನಿ ಮಾತಾಡುವ. ಎಂತಾಯ್ತು ಮಾರಾಯ? ಬನ್ನಿ ಮಾರೆ ಸಾ. ಇವನಿಗೆ ಎಂತಾಯ್ತಾ? ಫ್ಯೂಚರ್ ಹೇಳತ್ತ ಬುಕ್. ಎಂತದ ನಿಂದೆ? ಅವನು ಕರ್ಕೊಂಬ ಮಾರೆ. ಎಂತದ ಮಾರೆ? ಭೂಕಂಪ ಆಗ್ತಿದೆ ಇಲ್ಲಿ. ಭೂಕಂಪ ನಿಂದು, ಕರ್ಮ ನಿಂದು. ಎಂತ ಮಾರೆ ಮೆಲ್ಲ. ಬಾ ಬಾ. ಮೆಲ್ಲ ಮಾರೆ, ಆಗುದಿಲ್ಲ ಕೈ ಅಂದ್ರೆ ಮುರಿಬೋದು ಕುದುರೆ ಮಾರ್ರೆ. ಎಂತಾಯ್ತಾ? ಎಂತ ಕರ್ಮ? ಏನಾಯ್ತಾ? ಇದು ಬೊಜ್ಜ. ಎಂತ ಮಲ್ಗ. ಅಷ್ಟು ಎಂತಾಯ್ತಾ? ಬರ ನಂದು ಮೊಬೈಲ್ ಮಾರೆ. ಎಂತಾಯ್ತಾ? ಏನು ಮಾತಾಡ್ಲಿಕ್ಕುಂಟಂತ ಒಳಗೆ ಬರ್ಲಿಕ್ಕೆ ಹೇಳಿದಿ? ಗೊತ್ತಾಗ್ತಿಲ್ಲ ಬಸವಣ್ಣ. ಏನಾಯ್ತು? ಆ ಬುಕ್ ಇಲ್ಲಿ ತರಬಾರ್ದಿತ್ತಂತ. ಯಾಕೆ? ಗೊತ್ತಿಲ್ಲ ಪ್ರಸನ್ನ, ಅದೇ ಲೈಫಲ್ಲಿ ಆದದೆಲ್ಲ ಕಾಣಿಸ್ತುಂಟು ಸಾವು. ನಿಮಗೆ ಬುಕ್ ಓದ್ಲಿಕ್ಕೆ ಆಗಿದೆ ಮಾರೆ, ತರ್ಲಿಕ್ಕೆ ಆಗುದಿಲ್ಲ. ಇದೇಳ ಮೆಲ್ಲ ಮಾರೆ. ಆಗ ಹೋಗಿದ್ದು. ಅಲ್ಲ ಮಾರೆ, ಎಂತಾಯ್ತು ನಿಂಗೆ? ಒಳ್ಳೆ ಹುಚ್ಚನಾಗಿ ಆಡ್ತಿದ್ಯಲ್ಲ. ಧನುಷ್ಗೆ ಕಾಲ್ ಮಾಡು. ಹಾ? ಸೈಂಟಿಸ್ಟ್ ಧನುಷ್ಗೆ ಕಾಲ್ ಮಾಡ. ಎಂತಾಯ್ತು ಅವನಿಗೆ? ಕಾಲ್ ಮಾಡ. ಇಷ್ಟೊತ್ತಿಗೆ ಅವ್ರಿಗೆ ಎಂತಕ್ಕೆ ಕಾಲ್ ಮಾಡುದು ಮಾರೆ? ಫ್ಯೂಚರ್ ಹೇಳ್ತತೆ. ಇವನಿಗೆ ಎಂತ ಹುಚ್ಚಿಡ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ ಮಾರೆ. ಎಂತ ಹಿಡ್ದಿದೆ ಮಾರೆ. ಶೇ, ಕಾಲ್ ರಿಂಗ್ ಆಗ್ತಿದೆ. ಕಾಲ್ ಕೂಡ ತೆಗಿತಿಲ್ಲ ಮಾರೆ ಅವ. ಶೇ, ಎಂತ ಮಾಡುದು? ಇನ್ನೊಂದ್ಸರಿ ಮಾಡು. ಎತ್ತೋ ಮರಿ. ಹಲೋ. ತಗೊಳ, ಮಾತಾಡು. ಹಲೋ ಬ್ರೋ. ಎಂತದ ಟೆಲ್ ಮಿ ಬ್ರೋ. ಇವತ್ತೆಂತ ಆಯ್ತಂದ್ರೆ, ಏನಾಯ್ತು? ಸ್ವಲ್ಪ ಗಾಡಿ ನಿಲ್ಲಿಸಂತೆ. ಏ ಬನ್ನಿ ಮಾರೆ. ಎಂತ ಸಾವು ಮಾರೆ. ಮಾರ್ಕೆ. ಹೌದಾ? ಏನು ಹೇಳ್ತಿದ್ದೆ ಬ್ರೋ? ವೇಟ್ ನಾ ಚೆಕ್ ಮಾಡಿ ಹೇಳ್ತೀನಿ. ಎಲ್ಲಿ ಕುದುರೆಮುಖ ಗೋಸ್ಟ್ ಹೌಸಾ? ವೇಟ್ 1 ಸೆಕೆಂಡ್. ಬ್ರೋ, ಇದಕ್ಕೆ 2 ಥಿಯರಿ ರಿಲೇಟೆಡ್ ಇದೆ. ಫಸ್ಟ್ ಒನ್, ದ ಸಿಂಪ್ಸನ್ಸ್ ಪ್ರಿಡಿಕ್ಷನ್. ಇದು ಒಂದು ಕಾರ್ಟೂನ್. 1989 ನಲ್ಲಿ ಈ ಕಾರ್ಟೂನ್ ಸ್ಟಾರ್ಟ್ ಮಾಡಿ ಇದು ಟೋಟಲ್ 36 ಸೀಸನ್ 790 ಎಪಿಸೋಡ್ ಇದೆ. ಮಿನಿಪೋಂಡ್ ಈ ಸ್ಟೋರಿಯನ್ನು ಸ್ಟಾರ್ಟ್ ಮಾಡಿ ಟೋಟಲ್ 142 ರೈಟರ್ಸ್ ಆ ಸ್ಟೋರಿಯನ್ನು ಬರೆದಿರ್ತಾರೆ. ಓಕೆ, ಸಿಂಪಲ್. ನನ್ನ ಪ್ರಕಾರ ಇದು ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಮುಂದೆ ಹೇಳತ್ತೀನಿ. ಬಟ್ ಪ್ರೆಡಿಕ್ಟ್ ಮಾಡತ್ತೀನಿ. ಆಲ್ಮೋಸ್ಟ್ ಒಂದೆರಡು ಕಡೆ ದ ಫ್ಯೂಚರ್ ಪ್ರೆಡಿಕ್ಟ್ ಮಾಡುವಂಥ ಒಂದು ಕಾರ್ಟೂನ್ಸ್ ಆಲ್ರೆಡಿ ರಿಲೀಸ್ ಆಗಿದ್ದು, ವಿಚ್ ಇವಾಗಿಲ್ಲ, ಆಗಿದ್ದು ಮೊದಲು. ಸೊ ಕಾರ್ಟೂನ್ ಹೆಸರು ನೆನಪು ಬರತ್ತಿಲ್ಲ ನನಗೆ. ಸೊ ಆ ಒಳಗೆ ಏನು ಪ್ರೆಡಿಕ್ಟ್ ಆಗಿದ್ದಲ್ಲ ಅವು ಫ್ಯೂಚರ್ದಾಗ ಆಗಾಕತ್ತಿದ್ದು. ಸೊ ಅದು ನಾನು ಯಾವುದೋ ಪಾಡ್ಕಾಸ್ಟ್ ನೋಡುವಾಗ ನಾನು ನೋಡಿದೆ. ಸೊ ಐ ಥಿಂಕ್ ಅದ್ರ ಮೇಲೆ ಐತೆ ಅನ್ಕೊಳಕತ್ತೀನಿ. ಲೆಟ್ಸ್ ಇಲ್ಲ. ಬ್ರೋ, ಇದಕ್ಕೆ 2 ಥಿಯರಿ ರಿಲೇಟೆಡ್ ಇದೆ. ಫಸ್ಟ್ ಒನ್, ದ ಸಿಂಪ್ಸನ್ಸ್ ಪ್ರಿಡಿಕ್ಷನ್. ಇದು ಒಂದು ಕಾರ್ಟೂನ್. 1989 ನಲ್ಲಿ ಈ ಕಾರ್ಟೂನ್ ಸ್ಟಾರ್ಟ್ ಮಾಡಿ ಇದು ಟೋಟಲ್ 36 ಸೀಸನ್ 790 ಎಪಿಸೋಡ್ ಇದೆ.
ಮಿನಿ ಪಾಂಡ್ ಈ ಸ್ಟೋರಿಯನ್ನು ಸ್ಟಾರ್ಟ್ ಮಾಡಿ ಟೋಟಲ್ 142 ರೈಟರ್ಸ್ ಆ ಸ್ಟೋರಿಯನ್ನು ಬರೆದಿರುತ್ತಾರೆ. ಬಟ್ ಸಮ್ ಎಪಿಸೋಡ್ಸ್ ರಿಯಲ್ ಫ್ಯೂಚರ್ ಅನ್ನು ಪ್ರೆಡಿಕ್ಟ್ ಮಾಡಿದೆ. ವಿಚಿತ್ರ ಏನಂದ್ರೆ ಅದರಲ್ಲಿ ಕೆಲವು ಸ್ಟೋರಿ ಎಲ್ಲ ರಿಯಲ್ ಆಗಿ ಆಗಿದೆ. ಅದೇ ರೀತಿ ನಿನ್ನ ಲೈಫ್ನ ಬಗ್ಗೆ ಸಹ ಯಾರಾದರೂ ಆ ಸ್ಟೋರಿ ಬರೆದಿರಬಹುದು, ಅದು ನಿನ್ನ ಲೈಫಲ್ಲಿ ಕೂಡ ಆಗಿನೇ ಆಗಿರ್ಬೋದು. ಸೆಕೆಂಡ್ ಒನ್, ಪ್ಯಾರಲಲ್ ಲೈಫ್. ಈ ಥಿಯರಿಯ ಪ್ರಕಾರ ನಿನ್ನ ಲೈಫಲ್ಲಿ ಏನಾದರೂ ಆಗಿದ್ರೆ ಸೇಮ್ ಟು ಸೇಮ್ ಇನ್ನೊಬ್ಬರ ಲೈಫಲ್ಲಿ ಕೂಡ ಆಗಿರ್ಬೋದು. ಪ್ಯಾರಲಲ್ ಯೂನಿವರ್ಸ್. ಬ್ರೋ, ಒಂದು ಹೇಳ್ತೇನೆ, ಈ ಜಗತ್ತಲ್ಲಿ ತುಂಬಾ ವಿಸ್ಮಯಗಳು ನಡೀತಾ ಇದೆ. ಪ್ಯಾರಲಲ್ ಲೈಫ್ ಎಲ್ಲರ ಜೀವನದಲ್ಲಿ ಕೂಡ ಆಗಿರ್ಬೋದು. ಯಾರಿಗೊತ್ತು ಹೇಳು? ವೇಟ್, ಆ ಬುಕ್ ಅಲ್ಲ ತಾನೆ? ಇಂಟರ್ವಲ್ ಏನಿದೆ? ಕ್ಯೂರ್ ಅನಿಸಿಟ್ಟೆ ತಾಯಣ. ಅಮ್ಮ ಒಂದು ಕತೆ ಹೇಳಿ ಅಮ್ಮ. ಕತೆಯ ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅಮ್ಮ ನಮಗೆ ರಾಜಂದು ಕತೆ ಬೇಡ, ನಮಗೆ ಭೂತದ ಕತೆ ಹೇಳಿ. ಭೂತದ್ದು ಕತೆ ಹೇಳಿದ್ರೆ ನಿಮಗೆ ಭಯ ಆಗುದಿಲ್ವಾ? ಇಲ್ಲ, ನಮಗೆ ಭಯ ಆಗುದಿಲ್ಲ. ಹಾಗಾದ್ರೆ ಕತೆ ಅಲ್ಲ, ಬುಕ್ಕಿನ ಬಗ್ಗೆ ಹೇಳ್ತೇನೆ. ನಿಮಗಾಗುದಿಲ್ಲ ಅಂದ್ರೆ ಡೆವಿಲ್ಸ್ ಬುಕ್. ಆ ಬುಕ್ಕನ್ನು ದೆವ್ವ ಭೂತಗಳು ಒಟ್ಟಿಗೆ ಸೇರಿ ಬರೆಯುವುದು ಅಂತ ಕೆಲವು ಜನರ ನಂಬಿಕೆ ಇದೆ. ಆ ಬುಕ್ಕನ್ನು ಯಾರು ಓದಿದ್ದಾರೆ ಅವರು ಇಲ್ಲಿಯವರೆಗೆ ಯಾರೂ ಜೀವಂತವಾಗಿ ಇಲ್ಲ. ಆ ಬುಕ್ಕಲ್ಲಿ ಏನು ಬರೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಬುಕ್ ಕತ್ತಲ ಜಗತ್ತಿನಲ್ಲೇ ಆತ್ಮಗಳ ಸಂಖ್ಯೆ ಜಾಸ್ತಿ ಆದಾಗ ಎಲ್ಲ ದೆವ್ವಗಳು ಸೇರಿ ಬರೆಯೋದು ಅಂತ ಕೆಲವರ ನಂಬಿಕೆ. ಅದ ಬುಕ್ ಅದ. ನನ್ನ ಅಜುಮ್ಷನ್ ಕರೆಕ್ಟ್ ಆಗಿದ್ರೆ ಯಾರು ಆ ಬುಕ್ಕನ್ನು ಓದ್ತಾರೆ, ಯಾರು ಆ ಬುಕ್ಕನ್ನು ಓದ್ತಾರೋ ಅವರ ಲೈಫ್ ಸ್ಟೋರಿ ಸಹ ಆ ಬುಕ್ಕಲ್ಲಿ ಬರಬಹುದು. ನಾನಾಗಿದ್ರೆ ನಂದು, ನೀನಾಗಿದ್ರೆ ನಿಂದು. ಬಟ್ ಇದು ಖಾಲಿ ನನ್ನ ಒಪಿನಿಯನ್ ಅಷ್ಟೇ. ಬಟ್ ಹಾಗೆ ಆಗಿದ್ರೆ ಅದಕ್ಕೆ ಯಾರೆಲ್ಲ ಸಂಬಂಧಪಟ್ಟಿರುತ್ತಾರೆ ಅವರು ಯಾರೂ ಉಳಿಯುವುದಿಲ್ಲ. ಹೌದಾ? ಹೀಗೆಲ್ಲುಂಟ? ಈಗ ಅವನಿಗೆ ಸಹ ಗೊತ್ತಾಯ್ತಲ್ಲ ಮಾರ, ಈಗ ಅವನ್ ಸಹ ಸಾಯ್ತಾನೆ. ನೀನ್ ಯಾಕೆ ಸುಮ್ಮನೆ ಇದಕ್ಕೆ ತಲೆಬಿಸಿ ಮಾಡ್ತಿದ್ಯಾ? ನೀನ್ ಸುಮ್ಮನೆ ಮಲಕ್ಕೋ ಮಾರ. ನೀನ್ ಮಲಗ್ ಮಾರ, ಸುಮ್ಮನೆ ಅವನಿಗೆ ಕೆಲಸ ಇಲ್ಲ ಏನು. ಮಲ್ಗು ಮಾರೆ, ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟಲ್ಲಿ. ಫಸ್ಟ್ ಇಲ್ಲೇ ಸಾಯ್ತಾನೆ. ನೀನೆಲ್ಲಿಂದ ಬಂದದ್ದ? ಪ್ರಸನ್ನ, ಮಲಗ್ಲಿಕ್ಕೆ ಸಹ ಬಿಡುದಿಲ್ಲಲ್ಲ ಮಾರ ನೀವು. ಅಲ್ಲ ಮಾರೆ, ಏನಾಗ್ತಾ ಉಂಟು ಮಾರೆ? ನನ್ಗೇನೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಇಲ್ಲಿ. ಅಲ್ಲ, ನಾನು ಹೇಗೆ ಬಂದೆ ಮಾರೆ ಇಲ್ಲಿ? ಏನಾಗ್ತಿದೆ ಇಲ್ಲಿ? ಇವನು ಎಲ್ಲಿಂದ ಬಂದದ್ದು ಮಾರ ಇಷ್ಟೊತ್ತಿಗೆ? ನೀರು ತುಂಬಾಕಂದ್ ಬಂದಿದ್ದಲ್ಲ. ಆ ಕಾಮಿಡಿ ಪೀಸ್ ಅನ್ನು ವಿಲನ್ ಮಾಡಿರಲ್ಲೋ ಇಲ್ಲಿ. ಅವ್ನು ನೋಡಿ ನಗಾಕತ್ತಿದ್ದೆ ಈಗಿನ ಮಠ. ಆ ಕಾಮಿಡಿ ಪೀಸ್ ಅನ್ನ ದೇವ್ ಮಾಡಿಟ್ರಿಲ್ಲಿ. ಗಾಡಿ ಯಾಕೆ ಸ್ಟಾರ್ಟ್ ಆಗ್ತದೆ?
ಆಮೇಲೆ ಏನಾಯ್ತು? ಆಮೇಲೆ ಅದರಲ್ಲಿ ನಾನು ಒಬ್ಬನೇ ಬದುಕಿ ಬಂದದ್ದು. ಬಾಕಿ ಅವರ ಬಾಡಿ ಕೂಡ ಸಿಗಲಿಲ್ಲ. ಏನಾಗಿದಂತಾನೆ ಗೊತ್ತಿಲ್ಲ. ಸೈಂಟಿಸ್ಟ್. ಅದಕ್ಕೆ ಇಮಿಡಿಯೇಟ್ಲಿ ನೀವು ಇಲ್ಲಿಂದ ಹೋಗಿ. ಯಾರು ಇಲ್ಲಿ ನಿಲ್ಬೇಡಿ. ಸುಪ್ರೇತ್ ಸುಪ್ರೇತ್ ಸುಪ್ರೇತ್, ಎಂತದ? ಏನಾಯ್ತು? ಅಲ್ಲೊಂದು ಸ್ಪಾಟ್ ಸಿಕ್ಕಿದೆ, ಅಲ್ಲಿಯಾ? ಸೂಪರ್ ಉಂಟು. ಓಕೆ. ಎಂತದ? ಎಂತಾಯ್ತಾ? ಎಂತದ? ಬಂಡ್ರ ಬಂಡ್ರ ಬಂಡ್ರ. ಅವ್ನು ದೇವ. ಏನಾಯ್ತು? ಶಶಿಯಲ್ಲಿದ್ದಾನೆ. ಶಶಿ 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 ಶಶಿ. ಬ್ರೋ, ನಂಗೆ ಒಂದು ಇಲ್ಲೊಂದು ಬುಕ್ ಸಿಕ್ಕಿತಾ? ನಮಗೆ ಶೂಟಿಂಗ್ ಯೂಸ್ ಆಗ್ಬೋದು. ಇವತ್ತಿಗೆ ಅವ್ರು ಹೋಗಿ 1 ವರ್ಷ ಆಯಿತು. ಬದುಕಿದಾರೋ ಸತ್ತಿದಾರೋ ಒಂದು ಗೊತ್ತಿಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಆದರೂ ಏನೂ ಗೊತ್ತಾಗ್ತಾ ಇಲ್ಲ. ನನಗೂ ಅವನನ್ನು ಬಿಟ್ಟಿರ್ಲಿಕ್ಕಾಗ್ತಿಲ್ಲ. ನಾವೇ ಹುಡುಕಿದ್ರೆ ಹೇಗೆ? ಅವರು ಮಿಸ್ ಆಗೋಕ್ಕೂ ಮುಂಚೆ ಅಣ್ಣನಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಆದರೆ ವಿಚಿತ್ರ ಏನಪ್ಪ ಅಂದರೆ, ಮಾತಾಡಿದ ನಂತರ ಅಣ್ಣನ ಸತ್ತೋಗಿದ್ದಾನೆ. ಅವನ ಡೈರಿಯಲ್ಲಿ ಕುದುರೆಮುಖ ಗೋಸ್ಟ್ ಹೌಸ್ ಅಂತ ಬರ್ತಿತ್ತು. ಇದನ್ನೆಲ್ಲ ನೋಡುವಾಗ ಅವನ ಸಾವಿಗೂ ಅವರ ಸಾವಿಗೂ ಏನೋ ಒಂದು ಸಂಬಂಧ ಇರ್ಬೋದು. ಇದಕ್ಕೆ ನಮಗೆ ಉತ್ತರ ಬೇಕಾದರೆ ಆ ಗೋಸ್ಟ್ ಹೌಸ್ಗೆ ಹೋದ್ರೇ ಸಿಗ್ತದೆ. ಅದು ಫಾರೆಸ್ಟ್ ಏರಿಯಾ ಅಲ್ವಾ? ಅಲ್ಲಿ ಹೋಗೋಕೆ ಪರ್ಮಿಷನ್ ಸಿಗುತ್ತಾ? ಓಕೆ, ಇಲ್ಲಿ ಪ್ಲಾನ್ ಆಗೈತದ. ಹುಡುಕ್ಲಿಕ್ಕೆ ಹೋದರೆ ಪರ್ಮಿಷನ್ ಸಿಗಲ್ಲ. ಆದರೆ ಶೂಟಿಂಗ್ ಅಂತ ಹೋದರೆ ಏನು ಪ್ಲಾನ್ ಮಾಡಿದ್ಯಾ? ಒಂದು ನಿಮಿಷ. ಹಲೋ ಬ್ರೋ, ನೀವು ನನಗೆ ಅವತ್ತು ಒಂದು ಹಾರರ್ ಸ್ಟೋರಿ ಹೇಳಿದ್ರಲ್ಲ, ಹೌದು. ಅದಕ್ಕೆ ಪ್ರೊಡ್ಯೂಸರ್ ಮತ್ತೆ ಹೀರೋಯಿನ್ ಸಿಕ್ಕಿದ್ದಾರೆ. ಓಕೆ ಶಾರ್ಟ್ ಫಿಲ್ಮ್ ಮಾಡೋಣ ಬ್ರೋ. ಓಕೆ. ನೀವು ಆರ್ಟಿಸ್ಟನ್ನು ಹುಡುಕಿ, ನಾನು ಲೊಕೇಶನ್ ರೆಡಿ ಮಾಡ್ತೇನೆ. ಓಕೆ ಓಕೆ, ನಾನು ರೆಡಿ ಮಾಡ್ತೀನಿ. ಥ್ಯಾಂಕ್ಸ್ ಬ್ರೋ. ನಿಂಗೆ ಸ್ವಲ್ಪ ಕೂಡ ಸೀರಿಯಸ್ನೆಸ್ ಇಲ್ಲ. ನಾನು ಎಂತ ಹೇಳಿದಂತ ಅರ್ಥ ಆಯ್ತಾ? ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮ್ಮ ಶಾರ್ಟ್ ಮೂವಿಗೆ. ಆಯ್ತಾ? ಪ್ಲೀಸ್ ಅರ್ಥ ಮಾಡ್ಕೊ. ಆನಂತರ ನಾನೇ ಬಂದು ನಿಮ್ಮನೇಲಿ ಮಾತನಾಡ್ತೀನಿ. ಈ ಶಾರ್ಟ್ ಮೂವಿ ಬಿಗ್ ಮೂವಿಗೊಂದು ಪ್ರೊಫೈಲ್ ಆಗ್ತದೆ. ಪ್ಲೀಸ್ ಅರ್ಥ ಮಾಡ್ಕೊ. ಆಕೇತ್ ಬರೋ ಪಕ್ಕ ಆಕೇತಿ. ನಮಗೆ ಇಲ್ಲೆಲ್ಲ ಇವು ಸಿಗ್ತಾವ ಬ್ರೋ, ಬೆಂಕಿ ಬ್ರೋ. ನಾ ಅನ್ಕೊಂಡಿರ್ಕಿಲ್ಲ ಲೈಕ್ ಈ ರೇಂಜಿಗೆ ಕರೆಕ್ಟ್ ಒಂದು ಪ್ರೊಜೆಕ್ಟಿಂಗ್ ಥಿಂಗ್ ಸಿಗ್ತಾವಂತ. ಬಟ್ ಬ್ರೋ, ಆ್ಯಂಡ್ ನಾನು ಆಲ್ರೆಡಿ ನಂಗೆ ಏನು ಟ್ರೇಲರ್ದಾಗ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಸೊ ದೇ ಆರ್ ಬೈ ಎಲ್ಲ ಈ ಲೈಕ್ ಸ್ಮಾಲ್ ಥಿಂಗ್ಸ್ನು ನೀವು ಅಬ್ಸರ್ವ್ ಮಾಡಿ ಪ್ರೊಜೆಕ್ಟ್ನ ಔಟ್ಪುಟ್ ಕೊಟ್ರಿ ಅಂತ ಗೊತ್ತಾಕೈತೆ ಅಲ್ಲಿ ನಮಗೆ. ಬಟ್ ಬಾಯ್, ಮೇನ್ ಥಿಂಗ್ ಒಂದು ಶಾರ್ಟ್ ಮೂವಿ ಒಳಗೆ ಒಂದು ಶಾರ್ಟ್ ಮೂವಿ ತೆಗ್ಯಾಕೆ ಹೋಗಿ ಆ ಶಾರ್ಟ್ ಮೂವಿ ತೆಗ್ಯಾಕೆ ಹೋದವ್ರಿಗೆ ಒಂದು ಸ್ಟೋರಿ ಆ್ಯಂಡ್ ಆ ಸ್ಟೋರಿಗೆ ಒಂದು ಟ್ವಿಸ್ಟ್ ಐತೆ. ಆ್ಯಂಡ್ ಮೇನ್ ಥಿಂಗ್ ಇನ್ನು ಸ್ಟೋರಿ ಮುಗುದಿಲ್ಲ. ಈಗ ಅವ್ರು ಹೋಗಿದ್ದ ಒಂದು ಐಡಿಯಾ ಮಾಡಿ ಅಲ್ಲಿ ಹೋಗಿದ್ದೈತಿ. ಬಟ್ ಐಡಿಯಾ ಮಾಡಿದ ಅದರ ಸಂಬಂಧ. ಸೊ ಅದು ಏನಾತ ಅನ್ನೋದು ಇನ್ನ ಕ್ವಶನ್ ಮಾರ್ಕ್ ಐತಿ.
ಸೊ ದಿಸ್ ಡೆವಿಲ್ ಬುಕ್ ಈಸ್ ಸ್ಟಿಲ್ ಅ ಕ್ವಶನ್ ಮಾರ್ಕ್. ಇದು ಬೈ ನಮಗೆ ಇನ್ನೊಂದು ಪಾರ್ಟ್ ಕೊಡ್ತಾನೆ ಪಕ್ಕ. ಸೊ ಯಾ ಐ ಥಿಂಕ್ ನಾನು ಜಾಸ್ತಿ ಮಾತಾಡೋದು ಬೇಡ. ಬಿಕಾಸ್ ವಿಜುವಲ್ಸ್ ಆ್ಯಂಡ್ ದ ಮೇನ್ ಥಿಂಗ್ ಬಿ ಜಿ ಎಮ್ ಬ್ರೋ, ಸೆಕ್ಸಿ ಬಿ ಜಿ ಎಮ್ ಆ್ಯಂಡ್ ದ ಸ್ಟೋರಿ ಪ್ಲೇ ವಿಚ್ ಇಸ್ ಲೈಕ್ ಎಲ್ಲ ಕ್ಯೂರಿಯಾಸಿಟಿ ಎಲ್ಲ ಕ್ವಶನ್ಸ್ ಮಾರ್ಕ್ಗಳಿಗಿತ್ತ ಬೆಂಕಿತ್ತು. ಲಾಸ್ಟಿಗೆ ಕ್ವಶನ್ ಮಾರ್ಕ್ ಉಳಿತದ. ಲೆಟ್ಸ್ ಗೋ, ನೋಡೋಣ, ವೇಟ್ ಮಾಡೋಣ ಸುಪ್ರೀತ್ ಬೈ ಕಡೆಯಿಂದ ಏನು ಅಪ್ಡೇಟ್ ಬಂದ್ರೆ. ಸೊ ಯಾರ್ಯಾರು ನೋಡಿರಿ ಒರಿಜಿನಲ್ ಶಾರ್ಟ್ ಮೂವಿ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿರಿ, ಶೇರ್ ಮಾಡಿರಿ. ಬಿಕಾಸ್ ಅಂತಾರಲ್ಲ ಬ್ರೋ, ಇಂಥ ಶಾರ್ಟ್ ಮೂವಿಗಳು ಈ ರೇಂಜಿಗೆ ಅದಾವ ಅಂದ್ರೆ ಅವ್ರ ಕಡೆ ಒಂದು ಬಿಗ್ ಬಜೆಟ್ ಬಂದ. ಆ್ಯಂಡ್ ಅದ್ರಾಗ ಲಾಸ್ಟಿಗೆ ಗೊತ್ತಾದ, ಲಾಸ್ಟಿಗೆ ಒಂದೈತಿ ಲೈಕ್ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಾನ, ನನ್ನ ಲೈಫ್ ಸ್ವಲ್ಪ ಈಗ ಇದಕ್ಕೈತಿ, ಸೊ ಪ್ಲೀಸ್ ಅರ್ಥ ಮಾಡ್ಕೊ, ಇದು ಆತಂದ್ರೆ ನಾನು ನಿಮ್ಮ ಮನ್ಯಾಗ ಬಂದು ಕೇಳ್ತೀನಿ. ಸೊ ಅದೇ ರೀತಿ ಎಲ್ಲ ಪರ್ಸನ್ಸ್ ಒಂದು ಶಾರ್ಟ್ ಮೂವಿ ಮಾಡ್ತಾನೆ, ಅವದೇ ಆದಂಥ ಡ್ರೀಮ್ಸ್, ಅವದೇ ಆದಂಥ ಒಂದು ಏನಂತಾರೆ ಟಾರ್ಗೆಟ್ಸ್ ಇರ್ತಾವೆ, ಅಚೀವ್ ಮಾಡ್ಬೇಕು. ಅವ್ರದ್ದೇ ಆದಂಥ ಕಷ್ಟಗಳು ಇರ್ತಾವೆ, ಅವ್ರದ್ದೇ ಆದಂಥ ಸ್ಟೋರಿಗಳ್ನ ಹೆಂಗೆ ಮಂದಿಗೆ ತೋರಿಸ್ಲಿ ಅನ್ನೋದು ಇರ್ತೈತಿ. ಸೊ ಐ ಥಿಂಕ್ ಇಂಥ ಒಂದು ಶಾರ್ಟ್ ಮೂವಿಗಳಿಗೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ರಿ, ಆಟೋಮೆಟಿಕ್ ಆ ಒಂದು ಡ್ರೀಮಿಗೆ ಒಂದು ಸ್ಟೆಪ್ ನೀವು ಬಿಲ್ಡ್ ಮಾಡಿಕೊಟ್ಟಂಗೆ. ಸೊ ಅದನ್ನು ನೀವು ಮಾಡ್ರಿ ಅಂತೀನಿ. ಎಷ್ಟೊತ್ತು ಶೇರ್ ಮಾಡಿ ಸಿಗೋಣಂತ ನೆಕ್ಸ್ಟ್ ಒನ್ ಮೋರ್ ಶಾರ್ಟ್ ಮೂವಿ ಜೊತೆ. ಶಾರ್ಟ್ ಮೂವಿ ಜೊತೆ ಲವ್ ಯು ಬಿಡಬೇಡ, ನೀ ಹೋಪ ನಿಮ್ಮನ್ನ ಅದೊಂದು ದೊಡ್ಡ ತೋಪ್ ಲವ್ ಯು. ಬಾಯ್.